ಬೆಂಗಳೂರು ಸಿಸಿಬಿ ಮತ್ತು ಹಲಸೂರು ಪೊಲೀಸರು ಜಂಟಿ ಕಾರ್ಯಾಚರಣೆ ನಡೆಸಿ ನಕಲಿ ಅಂಕಪಟ್ಟಿಗಳನ್ನು ಮಾರುತ್ತಿದ್ದ 5 ಬಂಧಿಸಿದ್ದಾರೆ. ಆರೋಪಿಗಳು ವಿವಿಧ ಅಂಕಪಟ್ಟಿಗಳನ್ನು ನಕಲು ಮಾಡಿ 10,000ಕ್ಕೆ ಅಭ್ಯರ್ಥಿಗಳಿಗೆ ಮಾರ್ತಾ ಇದ್ರು. ಇನ್ನು ಆರೋಪಿಗಳ ಬಳಿ ದೇಶಾದ್ಯಂತ 50 ಯೂನಿವರ್ಸಿಟಿಗಳ 1,000ಕ್ಕೂ ಹೆಚ್ಚು ನಕಲಿ ಮಾರ್ಕ್ಸ್ ಕಾರ್ಡ್ಗಳು ಪತ್ತೆಯಾಗಿವೆ. ಮುಖ್ಯ ಆರೋಪಿ ಸಂದೇಶ್ ಅಗರ್ವಾಲ್ ದೆಹಲಿಯಲ್ಲಿ ಕುಳಿತು ಈ ದಂಧೆ ನಡೆಸ್ತಾ ಇದ್ದ. ಅಲ್ಲದೆ ದೇಶಾದ್ಯಂತ ಸುಮಾರು 180ಕ್ಕೂ ಅಧಿಕ ಏಜೆಂಟ್ಗಳನ್ನ ಈತ ಹೊಂದಿದ್ದ. ಬಂಧಿತ ಆರೋಪಿಗಳಿಂದ ಕಂಪ್ಯೂಟರ್ಗಳು, ನಕಲಿ ಅಂಕಪಟ್ಟಿಗಳು, ರಬ್ಬರ್ ಸ್ಟಾಂಪ್ಗಳನ್ನು ವಶಕ್ಕೆ ಪಡೆಯಲಾಗಿದೆ. 4-5 ವರ್ಷಗಳಿಂದ ನಕಲಿ ಅಂಕಪಟ್ಟಿ ತಯಾರಿಸಲಾಗ್ತಾ ಇದ್ದು, ಇದುವರೆಗೆ 1,60,000 ಅಂಕಪಟ್ಟಿಗಳನ್ನು ಮಾರಾಟ ಮಾಡಿದ್ದಾರೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲು ನಮ್ಮ ಕ್ರೈಮ್ ರಿಪೋರ್ಟರ್ ಲಕ್ಷ್ಮೀಪತಿ ಈಗ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಲಕ್ಷ್ಮೀಪತಿ, 10,000 ರೂಪಾಯಿಗೆ ಒಂದು ಅಂಕಪಟ್ಟಿ, ಅಂದರೆ ಈ ಥರ ಅಂಕಪಟ್ಟಿಗಳನ್ನ ಈಗಾಗಲೇ 1,60,000 ಅಂಕಪಟ್ಟಿಗಳನ್ನ ಮಾರಾಟ ಮಾಡಿದ್ದಾರೆ. ಅಂದರೆ 1,60,000 ಗ್ರಾಜ್ಯುಯೇಟ್ಗಳು ಅಥವಾ ಪೋಸ್ಟ್ ಗ್ರಾಜ್ಯುಯೇಟ್ಗಳು ಅಥವಾ ಡಾಕ್ಟರ್ಗಳು, ನಕಲಿ ಡಾಕ್ಟರ್ಗಳು ಇವರೆಲ್ಲ ನಮ್ಮ ದೇಶದಲ್ಲಿ ಇದ್ದಾರೆ ಇವತ್ತು, ಅಲ್ವಾ? ಖಂಡಿತ. ಎಸ್, ಹೆಚ್ಚಿನ ಮಾಹಿತಿ ಏನಿದೆ? ಆ ವರ್ಷಕ್ಕೆ ಏನಂತಂದ್ರೆ, ಇವರು ಸುಮಾರು ಕಳೆದ 4-5 ವರ್ಷಗಳಿಂದ ಈ ರೀತಿಯಾಗಿರ್ತಕ್ಕಂಥ ಒಂದು ದಂಧೆ, ನಕಲಿ ಅಂಕಪಟ್ಟಿಗಳನ್ನು ಸುಮಾರು 32ಕ್ಕೂ ಹೆಚ್ಚು ವಿಶ್ವವಿದ್ಯಾಲಯಗಳ ಹೆಸರುಗಳಲ್ಲಿ ಒಂದು ನಕಲಿ ಅಂಕಪಟ್ಟಿಗಳನ್ನ ತಯಾರು ಮಾಡಿ ಅದನ್ನ ಮಾರಾಟ ಮಾಡತಕ್ಕಂಥ ಒಂದು ದಂಧೆ ನಡೆಸಿರ್ತಕ್ಕಂಥ. ಒಟ್ಟಾರೆ ದೇಶಾದ್ಯಂತ ಸುಮಾರು 180ಕ್ಕೂ ಹೆಚ್ಚು ಒಂದು ಏಜೆಂಟ್ಗಳನ್ನ ಇಟ್ಕೊಂಡು ಇವರು ಈ ದಂಧೆಯಲ್ಲಿ ತೊಡಗಿರ್ತಕ್ಕಂಥ. ಈಗಾಗಲೇ ನಮ್ಮ ಕರ್ನಾಟಕ ಸಿಸಿಬಿ ಪೊಲೀಸರು ಏನಿದ್ದಾರೆ, ಎಸ್ಪೆಷಲಿ ಬೆಂಗಳೂರಿನ ಒಂದು ಸಿಸಿಬಿ ಪೊಲೀಸರು ಈಗಾಗಲೇ ಈ ಸಂಬಂಧ ಒಂದು 5 ಆರೋಪಿಗಳನ್ನ ವಶಕ್ಕೆ ಪಡೆದಿರ್ತಕ್ಕಂಥದ್ದು. ಬಹಳ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ, ಒಂದು ಉತ್ತರ ಪ್ರದೇಶ ಮತ್ತೆ ಕರ್ನಾಟಕ, ಅದೇ ರೀತಿಯಾಗಿ ಓಪನ್ ಯೂನಿವರ್ಸಿಟಿಗಳಿದಾವೆ, ಅವುಗಳನ್ನ ಟಾರ್ಗೆಟ್ ಮಾಡಿ ಅದರಲ್ಲಿ ಯಾರು ಒಂದು ಕಡಿಮೆ ಅಂಕಗಳನ್ನು ತೆಗೆದುಕೊಳ್ಳುತ್ತೆ ಅಂತ ವಿದ್ಯಾರ್ಥಿಗಳನ್ನ ಅವ್ರು ಆಯ್ಕೆ ಮಾಡ್ಕೊಂಡು ಅವರ ಹೆಚ್ಚಿನ ಒಂದು ಉನ್ನತವಾದಂತಹ ಒಂದು ವ್ಯಾಸಂಗ ಮಾಡ್ಲಿಕ್ಕೆ ಹೋದಂತ ಒಂದು ಸಂದರ್ಭದಲ್ಲಿ ಅವರಿಗೆ ಕಡಿಮೆ ಅಂಕಗಳು ಬಂದಿರ್ತಕ್ಕಂಥ ಒಂದು ಹಿನ್ನೆಲೆಯಿಂದಾಗಿ ಉನ್ನತವಾದಂತಹ ಪದವಿಗಳಿಗೆ ಬೇಕಾಗಿರ್ತಕ್ಕಂಥ ಒಂದು ಪರ್ಸೆಂಟೇಜ್ ಮೇಲೆ, ಅಂದ್ರೆ ಈಗ ಸಪೋಸ್ ಒಂದು MSc ಡಿಗ್ರಿ ತಗೋಬೇಕು ಅಂತಂದ್ರೆ ಅಥವಾ ಮೋರ್ ದನ್ ಒಂದು 60 ಅಗ್ರಿಗೇಟ್ ಇದ್ರೆ ಅದರಲ್ಲಿ ಅಥವಾ 50% ತೆಗೆದಿದ್ದಂತ ಪಕ್ಷದಲ್ಲಿ ಅದಕ್ಕೆ ಎಷ್ಟು ಬೇಕು ಮಾರ್ಕ್ಸ್, ಈಗ ನಿಮ್ಗೆ 80% ಮಾರ್ಕ್ಸ್ ಬೇಕಾಗಿದೆ ಅಂತಂದ್ರೆ ಆ ಒಂದು ಮಾರ್ಕ್ಸ್ ಕಾರ್ಡ್ಗೆ ಮತ್ತೆ ಡಿಗ್ರಿ ಮೇಲೆ ಡಿಪೆಂಡ್ ಅಪಾನ್ ಅವರೊಂದು ದುಡ್ಡುಗಳನ್ನ ವಸೂಲಿ ಮಾಡ್ತಕ್ಕಂಥದ್ದು, ದಂಧೆಯಲ್ಲಿ ತೊಡಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಈ ಒಂದು ನಮ್ಮ ಏನು ಬೆಂಗಳೂರು ಸಿಸಿಬಿ ಪೊಲೀಸರ ಕಾರ್ಯಾಚರಣೆ ಇದೆ, ನಿಜಕ್ಕೊಂದು ಪ್ರಶಂಸನೀಯವಾದಂತಹ ಒಂದು ಕಾರ್ಯ ಆಗಿದೆ. ಜೊತೆಗೆ ಏನಪ್ಪಾ ಅಂತಂದ್ರೆ, ಈಗ ಅವ್ರು ಹೇಳ್ತಕ್ಕಂಥ ಮಾಹಿತಿ ಪ್ರಕಾರ ಕೇವಲ ಕರ್ನಾಟಕ ಮಾತ್ರನೇ ಅಲ್ಲ, ಇದು ಕರ್ನಾಟಕ, ತಮಿಳುನಾಡು, ಆಂಧ್ರ ಮತ್ತೆ ಉತ್ತರ ಪ್ರದೇಶ ಸೇರಿದಂತೆ ಅನೇಕ ದೇಶಾದ್ಯಂತ ವಿವಿಧ ರಾಜ್ಯಗಳಲ್ಲಿ ಈ ತರ ಒಂದು ದಂಧೆ ನಡೆಸ್ತಾ ಇದ್ದಾರೆ. ಸೊ ನಮಗೆ ಸಿಕ್ಕಿದಂತ ಒಂದು ಮಾಹಿತಿ ಮೇರೆಗೆ ಈಗಾಗಲೇ 5 ವಶಕ್ಕೆ ಪಡ್ಕೊಂಡಿದ್ದೀವಿ. ಮತ್ತು ಅವರು ಎಷ್ಟೆಲ್ಲ ದುಡ್ಡು ಕಲೆಕ್ಟ್ ಮಾಡಿದ್ರು, ಸುಮಾರು 1,60,000ಕ್ಕೂ ಹೆಚ್ಚು ಒಂದು ಮಾರ್ಕ್ಸ್ ಕಾರ್ಡ್ಗಳನ್ನ ಸೇಲ್ ಮಾಡಿದ್ದಾರೆ. ಅದರಲ್ಲಿ ಎಷ್ಟು ದುಡ್ಡು ಪಡೆದಿದ್ದಾರೆ ಮತ್ತೆ ಇನ್ನು ಎಷ್ಟೆಲ್ಲ ಆರೋಪಿಗಳು ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿ ಇನ್ನು ಮುಂದಿನ ಒಂದು ತನಿಖೆಯಲ್ಲಿ ತಿಳಿದು ಬರಬೇಕಾಗಿದೆ. ಒಟ್ಟಾರೆಯಾಗಿ ಬೇರೆ ರಾಜ್ಯದ ಯಾವುದೇ ಒಂದು ತಂಡ, ಒಂದು ತನಿಖಾ ತಂಡ ಇದರ ಬಗ್ಗೆ ಒಂದು ಮಾಹಿತಿಯನ್ನ ಕೇಳಿದ ಪಕ್ಷದಲ್ಲಿ ನಾವು ಕೂಡ ಮಾಹಿತಿ ಕೊಡ್ತೀವಿ. ಮತ್ತೆ ಜೊತೆಗೆ ಇದರ ಹಿಂದೆ ಏನಿದೆ ಮತ್ತೆ ಇದರಿಂದ ಈಗಾಗಲೇ ಮಾರ್ಕ್ಸ್ ಗಳನ್ನ ತೆಗೆದುಕೊಂಡು ಯಾರೆಲ್ಲರೂ ಕೂಡ ಈಗಾಗಲೇ ಉನ್ನತ ಹುದ್ದೆಗಳಲ್ಲಿದ್ದಾರೆ ಅಥವಾ ಉದ್ಯೋಗಗಳನ್ನ ಮಾಡ್ತಾ ಇದ್ದಾರೆ, ಅವ್ರನ್ನ ಕೂಡ ವಿಚಾರಣೆ ನಡೆಸತಕ್ಕಂಥ ಒಂದು ಕಾರ್ಯ ಮುಂದಿನ ದಿನಗಳಲ್ಲಿ ನಡೀತದೆ ಅಂತಕ್ಕಂಥ ಮಾಹಿತಿ ಈಗ ಸಿಸಿಬಿ ಪೊಲೀಸರು ನಮಗೆ ನೀಡಿರ್ತಕ್ಕಂಥದ್ದು. ಗೌರಿ ಶೆಟ್ಟಿ, ಧನ್ಯವಾದ ಲಕ್ಷ್ಮೀಪತಿ ನಿಮ್ಮ ಈ ಎಲ್ಲ ಮಾಹಿತಿಗಾಗಿ.